ತಂದುಕೊಟ್ಟಂತ ಕೀರ್ತಿ ಡಾಕ್ಟರ್ ಸಿ ಮಹದೇವಪ್ಪ ಅವರಿಗೆ ಸಿಗಬೇಕಾಗಿದೆ. ಅವರ ಬೆನ್ನೆಲುಬಾಗಿ ನಿಂತವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಿ ಮಹದೇವಪ್ಪ ಅವರ ಬಗ್ಗೆ ಕಳೆದ ಒಂದು ವರ್ಷದಿಂದಲೂ ಕೂಡ ನಮ್ಮ ಸಹೋದರರಾದಂಥ ಕೆಲವರು ಅವ್ರ ಬಗ್ಗೆ ಕೆಟ್ಟದಾಗಿ ಒಳ ಮೀಸಲಾತಿಗೆ ವಿರೋಧವಾಗಿದ್ದಾರೆ, ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಾರೆ ಅಂತೆಲ್ಲ ಹೇಳಿ ಅವ್ರ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳು ಅವ್ಯಾಜ ಶಬ್ದಗಳಿಂದ ನಿಲ್ಲಿಸಿ ಅವರ ತೇಜೋವಧನೆ ಮಾಡುವಂತಹ ಪ್ರಕ್ರಿಯೆಗಳನ್ನು ನಾವು ನೋಡಿದ್ವಿ. ಅವೆಲ್ಲವೂ ಕೂಡ ನಾವು ಸಹಿಸಿಕೊಂಡು ನಾವೆಲ್ಲರೂ ಕೂಡ ಸಹೋದರರಾಗಿರೋದ್ರಿಂದ ಅಣ್ಣತಂದಿರಾಗಿರೋದ್ರಿಂದ ನಾವು ಅವೆಲ್ಲವೂ ಕೂಡ ಸಹಿಸಿಕೊಂಡಿದ್ವಿ. ಇವತ್ತು ಇದೇ ಮಹದೇವಪ್ಪ ಇಲ್ಲೇ ಏನು ಒಂದು ಅನುಪಾತವನ್ನ ಘೋಷಣೆ ಮಾಡಿದ್ರು, ಸಲಹೆ ಕೊಟ್ಟಿದ್ರು, ಸೂಚನೆಯನ್ನು ಕೊಟ್ಟಿದ್ರು. ಆ ಒಂದು ಅನುಪಾತದಲ್ಲೇ ಇವತ್ತು ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಒಳ ಮೀಸಲಾತಿಯನ್ನ ಜಾರಿಗೆ ತಂದಿದ್ದಾರೆ. ಹಿಂದೆನೆ ಮಾನ್ಯ ಸಿ ಮಹದೇವಪ್ಪ ಅವರು ಎಡಗೈ ಸಹೋದರರಿಗೆ 5.25, ಬಲ ಸಮುದಾಯದವರಿಗೆ 5.25 ಮತ್ತು ಸ್ಪಷ್ಟ ಸಮುದಾಯ ಒಳಗೊಂಡಂತಹ ಅಲೆಮಾರಿ ಸಮುದಾಯಗಳನ್ನು ಒಳಗೊಂಡಂತಹ ಕೊರಮ, ಕೊರಚ, ಲಂಬಾಣಿ, ಗೋವಿ ಈ ಒಂದು ಸಮುದಾಯಗಳಿಗೆ 4.5 ನಿಗದಿ ಮಾಡಿದ್ರು. ಇದನ್ನ ಕೆಲವರು ವಿರೋಧವನ್ನು ವ್ಯಕ್ತಪಡಿಸಿದ್ರು, ಹೋರಾಟವನ್ನು ಮಾಡಿದ್ರು. ಆದರೆ ಇವತ್ತು ಹಿಂದೆ ಏನು ಮಹದೇವಪ್ಪರು ಸೂಚಿಸಿದಂತಹ ನೀಡಿದಂತಹ ವರದಿಯ ಅನ್ವಯ ಇವತ್ತು ಈ ಒಂದು ಒಳ ಮೀಸಲಾತಿ ಜಾರಿಯಾಗಿದೆ. ಸೊ ಮಹದೇವಪ್ಪರು ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಕೂಡ ಯಾವಾಗಲೂ ಕೂಡ ಈ ಒಂದು ಒಳ ಮೀಸಲಾತಿಗೆ ವಿರೋಧವಾಗಿರಲಿಲ್ಲ. ಅವರು ಕೂಡ ಒಳ ಮೀಸಲಾತಿ ನೊಂದವರಿಗೆ, ಅವಕಾಶದಿಂದ ವಂಚಿತರಾದಂತಹ ಸಮುದಾಯಗಳಿಗೆ ನ್ಯಾಯ ದೊರಕಿಸಿಕೊಡ್ಬೇಕು, ಅವರಿಗೆ ಸೌಲಭ್ಯಗಳಿಂದ ಕೂಡಿರುವಂತಹ ಒಂದು ಸಮಾನ ಅವಕಾಶ ಕೊಡಬೇಕು ಅಂತ ಅವರು ಯಾವಾಗಲೂ ಕೂಡ ಕಂಕಣಬದ್ಧರಾಗಿದ್ದರು. ಅದರ ಅನ್ವಯ ಇವತ್ತು ಈ ಒಂದು ಮೀಸಲಾತಿ ಜಾರಿಯಾಗಿದೆ. ಇದಕ್ಕೆ ನಾವು ಸಿ ಮಹದೇವಪ್ಪ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಬೇಕಾಗಿದೆ. ನಾವೆಲ್ಲ ಸಮುದಾಯಗಳು ಕೂಡ 101 ಎಸ್ ಸಮುದಾಯದವರು ಕೂಡ ಮಹದೇವಪ್ಪನವರ ಒಂದು ಅವರು ಯಾವುದೇ ಸಮುದಾಯಕ್ಕೂ ಕೂಡ ಗೊಂದಲ ಆಗದೇ ರೀತಿಯಲ್ಲಿ, ಯಾವುದೇ ಒಂದು ಗದ್ದಲ, ದ್ವೇಷ, ಅಸೂಯೆಗಳು ಉಂಟಾಗದ ರೀತಿಯಲ್ಲಿ ಎಲ್ಲರೂ ಕೂಡ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಾದಂತಹ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎನ್ನುವ ಒಂದು ತತ್ವದ ಅಡಿಯಲ್ಲಿ ಈ ಒಂದು 101 ಜಾತಿಗಳಿಗೂ ಕೂಡ ಸಮಾನ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಈ ಒಂದು ಕೀರ್ತಿ ಎಚ್ ಸಿ ಮಹದೇವಪ್ಪ ಅವರಿಗೆ ಸಲ್ಲಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇವೆ. ಕೂಡ ಅನ್ಯಾಯ ಇದೆ ಅಂತ ಹೇಳಿ ಅವರು ಕೂಡ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಹಳೆಮಾರಿ ಸಮುದಾಯದವರು ಕೂಡ ಅವರಿಗೆ ಏನೊಂದು 4.5 ಸಿಕ್ಕಿದೆ, ಆ ಒಂದು ಅನುಪಾತದಲ್ಲಿ ಉದಾಹರಣೆಗೆ 5 ಉದ್ಯೋಗ ಅಥವಾ ಶಿಕ್ಷಣದಲ್ಲಿ ಒಂದು 5 ಹುದ್ದೆ ಏನಾದರೂ ಕೂಡ ನೇಮಕವಾದರೆ ಅದರಲ್ಲಿ ಒಂದು ಹುದ್ದೆ ಈ ಅಲೆಮಾರಿ ಸಮುದಾಯದವರಿಗೆ ಮೀಸಲಾಗಿರ್ಬೇಕಂತ ಹೇಳಿ ಒಂದು ಕಾನೂನನ್ನ ಈ ಒಂದು ಒಳ ಮೀಸಲಾತಿಯಲ್ಲಿ ಜಾರಿಗೊಳಿಸುವ ಮೂಲಕ ಅಲೆಮಾರಿ ಸಮುದಾಯದವರು ಕೂಡ ಒಂದು ನ್ಯಾಯವನ್ನು ದೊರಕಿಸಿಕೊಡುವಂಥದ್ದು, ಸರ್ಕಾರಿ ಸೌಲಭ್ಯವನ್ನು ದೊರಕಿಸಿಕೊಡುವಂಥದ್ದು, ಈ ಸಮಾಜದಲ್ಲಿ ಅವರು ಕೂಡ ಈ ಒಂದು ಸೌಲಭ್ಯಗಳನ್ನು ಬಳಸಿಕೊಂಡು ಅವರು ಕೂಡ ಮುಖ್ಯ ಮಾಹಿತಿಗೆ ಬರಬೇಕು, ಅವರು ಕೂಡ ಒಂದು ಉತ್ತಮವಾದಂತಹ ನಾಗರಿಕ ಜೀವನವನ್ನು ನಡೆಸಬೇಕಂತ ಹೇಳಿ ಈ ಒಂದು ಸೌಲಭ್ಯವನ್ನ ದೊರಕಿಸಿಕೊಡುವ ಮೂಲಕ ಎಚ್ ಸಿ ಮಹದೇವಪ್ಪ ಅವರು ಒಂದು ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ಅವರ ಒಂದು ನೇತೃತ್ವದಲ್ಲಿರುವಂತಹ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದಾರೆ. ಮತ್ತು ಒಂದು ಸಮಸ್ಯೆ ಎದ್ದು ಕಾಣ್ತಾ ಇದೆ. ಯೂನಿವರ್ಸಿಟಿಯಲ್ಲಿ, ಧಾರವಾಡ ಯೂನಿವರ್ಸಿಟಿಯಲ್ಲಿ ಒಂದು ದೊಡ್ಡ ಯೂನಿವರ್ಸಿಟಿ, ಈಗ ಕರ್ನಾಟಕದ ಯುವಕರು ಒಂದು ದಂಗೆನೇ ಇದ್ದಿದ್ರು. ಈ ಒಂದು ರೋಷನ್ ಬಿಂದುವಿನಲ್ಲಿ ಅನ್ಯಾಯ ಆಗ್ತಾ ಇದೆ. ಬಲಗೈ ಸಮುದಾಯದವರಿಗೆ, ಬಿ ಗುಂಪಲ್ಲಿರೋರಿಗೆ ಮತ್ತು ಸಿ ಗುಂಪಲ್ಲಿರೋರಿಗೆ ಅನ್ಯಾಯ ಆಗ್ತಾ ಇದೆ. ಯಾವುದೇ ಒಂದು ಹುದ್ದೆಗಿಂತ 15 ಹುದ್ದೆಗಿಂತ ಕಡಿಮೆ ಇರುವಂತದ್ದಾಗಿ ಅಥವಾ ಒಂದು ಹುದ್ದೆ 2 ಹುದ್ದೆ ಇರುವಂತಹ ಸಂದರ್ಭದಲ್ಲಿ ಎಲ್ಲಾ ಹುದ್ದೆಗೂ ಕೂಡ ಬಿ ಗುಂಪು, ಎ ಗುಂಪುಗೆ ಸಿಕ್ಬಿಡುತ್ತೆ, ನಮ್ಮೆಲ್ಲ ಅನ್ಯಾಯ ಆಗುತ್ತೆ ಅಂತ ಹೇಳಿ ಒಂದು ದೊಡ್ಡ ಹೋರಾಟಗಳನ್ನ ನಡೆದಿತ್ತು. ಇದ್ರ ಮೇಲೆ ಕೂಡ ಎಚ್ ಸಿ ಮಹದೇವಪ್ಪ ಅವರು ಒಂದು ಅಧಿಕಾರಿಗಳ ಒಂದು ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯನ್ನು ನಡೆಸಿ ಅವರಿಗೆ ಈ ಒಂದು ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಒಂದು ಅವರು ನೀಡಿದಂತಹ ಸೂಚನೆ ಮತ್ತು ಮಾರ್ಗದರ್ಶನದ ಅನ್ವಯ ಈ ಒಂದು ರೋಷನ್ ಇದ್ದಂತಹ ಸಮಸ್ಯೆ ಬಗೆಹರಿದಿದೆ. ಉದಾಹರಣೆಗೆ ಒಂದು ಹುದ್ದೆ ಅಥವಾ 2 ಹುದ್ದೆ ಅಥವಾ 15 ಹುದ್ದೆಗಿಂತ ಕಡಿಮೆ ಇದ್ದಂತಹ ಪಕ್ಷದಲ್ಲಿ ಆ ಒಂದು ಸಂದರ್ಭದಲ್ಲಿ
ಹೆಚ್ಚು ಅಂಕಗಳನ್ನ ಪಡೆದಿರ್ತಾರೆ, ಯಾರು ತುಂಬಾ ಅತಿ ಹೆಚ್ಚು ಪ್ರತಿಭಾವಂತರಾಗಿರ್ತಾರೆ ಅಂತವರಿಗೆ ಅರ್ಹತೆ ಆಧಾರದ ಮೇಲೆ ಅವರು ಪಡ್ಕೊಳ್ಳುವಂತ ಒಂದು ಈ ಒಂದು ಸೌಲಭ್ಯವನ್ನು ಕೂಡ ದೊರಕಿಸಿಕೊಟ್ಟಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳು ಯಾವುದೇ ರೀತಿ ವಿಶ್ವವಿದ್ಯಾಲಯದಲ್ಲಿ ಅಥವಾ ಉದ್ಯೋಗವನ್ನು ಪಡೆಯುವಂತ ಸಂದರ್ಭದಲ್ಲಿ ಯಾರು ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಈ ರೀತಿಯಾದ ಒಂದು ಉತ್ತಮವಾದಂತಹ ಒಳ ಮೀಸಲಾತಿ ಜಾರಿ ಮಾಡುವಂತಹ ಒಂದು ಮಹತ್ತರವಾದಂತಹ ಜವಾಬ್ದಾರಿಯನ್ನ ಎಸ್.ಸಿ. ಮಾದೇವಪ್ಪ ಅವರು ಹೊತ್ತಿದ್ದಾರೆ ಮತ್ತು ಅದನ್ನ ಜಾರಿಗೊಳಿಸುವಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಎಸ್.ಸಿ. ಮಾದೇವಪ್ಪ ಅವರು ನಡೆದ